ಇಡ್ಲಿ ಸಾಂಬಾರು ಮಾಡುವ ವಿಧಾನ ನೋಡೋಣ ಬನ್ನಿ ಸ್ನೇಹಿತರೆ. ಇಡ್ಲಿಗೆ ಬೇಕಾಗಿರುವ ಪದಾರ್ಥಗಳು: ಅಕ್ಕಿ 4 ಗ್ಲಾಸು, 1 ಗ್ಲಾಸು ಉದ್ದಿನಬೇಳೆ, 1/4 ಗ್ಲಾಸು ಅವಲಕ್ಕಿ, 2 ಗ್ಲಾಸು ಕಡಲೆ ಪುಡಿ ಹಾಕಿದ್ದೀನಿ ಸ್ನೇಹಿತರೆ. 6 ಅವರ್ ನೆನೆಸ್ಕೊಂಡು ರುಬ್ಬಿಡ್ತಾ ಇದ್ದೀನಿ. ನಾನು ಚೆನ್ನಾಗಿ ತೊಳೆದು ನೆನೆಹಾಕಿ ರುಬ್ಬಿಟ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು ಸ್ನೇಹಿತರೆ. ಚಳಿಗಾಲ ಉಬ್ಬು ಬರೋದು ಸ್ವಲ್ಪ ಕಷ್ಟ. ನಾನೀಗೇನು ಹಾಕಿಲ್ಲ ಸ್ನೇಹಿತರೆ. ನಾನು ಬೆಳಗ್ಗೆ ಉಪ್ಪು ಸಕ್ಕರೆ ಹಾಕ್ಕೋತೀನಿ. ಸಾಂಬಾರ್ಗೆ ಬೇಕಾಗಿರುವ ಸಾಮಗ್ರಿಗಳು: ಇಡ್ಲಿ ನೋಡು ಸ್ನೇಹಿತರೆ, ಉಬ್ಬಿ ಬಂದಿದೆ. ಉಪ್ಪು ಸಕ್ಕರೆ ಎಲ್ಲ ಹಾಕಿ ನಾನು ಕಲಿಸ್ಕೊತಾ ಇದ್ದೀನಿ. 1 ಸ್ಪೂನು ಸಕ್ಕರೆ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೋಡಾ ಹಾಕಿಲ್ಲ. ನಾನು ತಟ್ಟೆಗೆಲ್ಲ ಎಣ್ಣೆ ಸವರ್ಕೊಂಡು ಇಟ್ಕೊಂಡಿದ್ದೆ. ಈಗ ಸರ್ವ್ ಮಾಡ್ತಾಯಿದ್ದೀನಿ. ತಟ್ಟೆ ಇಡ್ಲಿಗೆ ಹಾಕ್ತಾಯಿದ್ದೀನಿ. ತುಂಬ ಗೂಡಾಗಿ ಬರುತ್ತೆ ಸ್ನೇಹಿತರೆ, ಚೆನ್ನಾಗಿ ಬರುತ್ತೆ. ಬರ್ದಿದ್ದವ್ರು ಹಳ್ಳಿ ಕಡೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀವಿ ನಾವು, ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ. ತುಂಬ ರುಚಿ ಬರ್ತದೆ ಸ್ನೇಹಿತರೆ. ಮಾಡಿ ಚೆನ್ನಾಗಿ ಇದಾಗ್ತದೆ. ನಾವು ಇಡ್ಲಿ ಪಾತ್ರೆ ಇಲ್ಲ, ಅದು ಕುಕ್ಕರಲ್ಲಿ ಪಾತ್ರೆ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. 15 ನಿಮಿಷ ಅದನ್ನು ಸೈಡ್ ಇಟ್ಟಿದ್ದೀನಿ, ಬೇಯ್ತಾ ಇದೆ. ಈಗ ಸಾಂಬಾರಿಗೆ ಬೇಕಾಗಿರುವುದು: 2 ಗ್ಲಾಸು ಹೆಸರುಬೇಳೆ ತೊಗೊಂಡಿದ್ದೀನಿ, 2 ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, 2 ಸೈಜು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 10 ಮೆಣಸಿನ್ಕಾಯಿ, ಟೊಮಟೊ 6, ಆಲೂಗಡ್ಡೆ 4 ಹಾಕಿದ್ದೀನಿ ಸ್ನೇಹಿತರೆ. ಹೆಸರುಬೇಳೆ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಕೊಂಡಿದ್ದೆ. ಈಗ ಒಗ್ಗರಣೆ ಮಾಡಿರೋದಕ್ಕೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಸಾಸಿವೆ, ಈರುಳ್ಳಿ, ಒಣಮೆಣಸಿನ್ಕಾಯಿ ಹಾಕಿದ್ದೀನಿ, ಕೊತ್ತಂಬರಿ ಸ್ವಲ್ಪ ಸೊಪ್ಪು ಹಾಕಿದ್ದೀನಿ. ನಾನು ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಆಲೂಗಡ್ಡೆ ಎಲ್ಲ ರುಬ್ಕೊಂಡಿದ್ದೀನಿ ತರತರೆಗೆ, ಅದನ್ನು ಹಾಕ್ತಾಯಿದ್ದೀನಿ ಸ್ನೇಹಿತರೆ. ತುಂಬ ರುಚಿಯಾಗಿರ್ತದೆ ಸ್ನೇಹಿತರೆ, ಒಂದು ಸರಿ ಟ್ರೈ ಮಾಡಿ. ಅಷ್ಟು ಗಟ್ಟಿನೂ ಬೇಡ, ಅಷ್ಟು ತೆಳುವಾಗೂ ಬೇಡ, ಸ್ವಲ್ಪ ಹದವಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮನೇಲಿ ಯಾವ ರೀತಿ ಬೇಕು, ಗಟ್ಟಿ ಬೇಕೋ ಇದು ಬೇಕು ಅಂತ. ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿಬೇಕು. ಇಡ್ಲಿಗಂತೂ ಮಾಡಿಸಿದ ಸಾರು ಸ್ನೇಹಿತರೆ, ಒಂದು ಸರಿ ಟ್ರೈ ಮಾಡಿ, ತುಂಬ ರುಚಿಯಾಗಿರ್ತದೆ. ನಾನು ಸರ್ವ್ ಮಾಡಿದ್ದೀನಿ. ಒಂದು ಸರಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಹೇಳಿ ಸ್ನೇಹಿತರೆ. ಏನೋ ನಮ್ಮ ಹಳ್ಳಿ ಕಡೆ ಯಾವ ರೀತಿ ಮಾಡ್ತಾರೋ ಆ ಥರ ಮಾಡಿದ್ದೀನಿ. ತುಂಬ ಮೆತ್ತವಾಗಿ ಬಂದಿದೆ, ಗೂಡಾಗಿ ಬಂದಿದೆ. ನಾನು ಮುರಿದು ತೋರಿಸಿಲ್ಲ. ತುಂಬ ರುಚಿಯಾಗಿದೆ. ಥ್ಯಾಂಕ್ ಯು.